Hello PGCT aspirants, this is Chetan. PGCT MBA MC ರಿಲೇಟೆಡ್ ಸುಮಾರಷ್ಟು ಕ್ವಶನ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕ್ವಶನ್ಗಳನ್ನ ತಗೋತೀನಿ ಹಾಗೂ ಪ್ರೀವಿಯಸ್ ಪೇಪರ್ ಮೇಲೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇನ್ ಕೇಸ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ ಕೇಸ್ ನಿಮ್ಗೆ ಬ್ಯಾಚ್ ಕೋರ್ಸ್ ಬೇಕು ಅಂದರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತಿನ ಮೊದಲನೇ ಕ್ವಶನ್, ಫಸ್ಟ್ ಕ್ವಶನ್ ರಿಲೇಟೆಡ್ ಟು ಲಾಜಿಕಲ್ ರೀಸನಿಂಗ್ ಇದೆ. ನೀವು ಅನ್ಕೋಬಹುದು ಈ ಕ್ವಶನ್ ನೋಡಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ, ಬಟ್ ಇದು ಲಾಜಿಕಲ್ ರೀಸನಿಂಗ್ ಕ್ವಶನ್ ಆಗಿದೆ. ಎ ಟ್ರೈನ್ ಫಾರ್ ಅ ಸ್ಟೇಷನ್ ಬಿ ಲೀವ್ಸ್ ಎವ್ರಿ 2.5 hours ಫ್ರಮ್ ಸ್ಟೇಷನ್ ಎ ಅಂತ ಹೇಳ್ತಿದ್ದಾರೆ. ಸೊ ಸ್ಟೇಷನ್ ಎ ಇಂದ ಸ್ಟೇಷನ್ ಬಿಗೆ ಎವ್ರಿ 2.5 hours ಒಂದು ಟ್ರೈನ್ ಹೊರಡುತ್ತೆ ಅಂತ ಹೇಳ್ಬೋದು. 2 hours 30 minutes, ವೆರಿ ಸಿಂಪಲ್ ಒನ್. An announcement was made at station A. Station A ನಲ್ಲಿ ಒಂದು ಅನೌನ್ಸ್ಮೆಂಟ್ ಆಗಿದೆ. That is, the train for station B had left 40 minutes ago. 40 ನಿಮಿಷದ ಹಿಂದೆ ಒಂದು ಟ್ರೈನ್ ಸ್ಟೇಷನ್ ಬಿಗೆ ಹೊರಟಿದೆ ಅಂತ ಒಂದು ಅನೌನ್ಸ್ಮೆಂಟ್ ಬಂದಿದೆ. ನೆಕ್ಸ್ಟ್ ಡೇಟಾ ಏನು ಕೊಟ್ಟಿದ್ದಾರೆ ನೋಡಿ. ದ ನೆಕ್ಸ್ಟ್ ಟ್ರೈನ್ ವಿಲ್ ಬಿ ಲೀವ್ ಅಟ್ 17 hours ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಟ್ರೈನ್ 17 hours ಹೊರಡುತ್ತೆ ಅಂದರೆ ಸಂಜೆ 5 ಗಂಟೆಗೆ ಅಂತ ನೀವು ಅರ್ಥ ಮಾಡ್ಕೋಬೋದು. 24 hours ಫಾರ್ಮೆಟಲ್ಲಿ ಆದರೆ 17 hours ಅಂತ ಹೇಳಿದ್ದಾರೆ. ಅಟ್ ವಾಟ್ ಟೈಮ್ ವಾಸ್ ದ ಅನೌನ್ಸ್ಮೆಂಟ್ ಮೇಡ್? ಸೊ ನೆಕ್ಸ್ಟ್ ಟ್ರೈನ್ ಯಾವಾಗ ಹೊರಡುತ್ತೆ ಅಂತ ಹೇಳಿದ್ದಾರೆ. ಲಾಸ್ಟ್ ಟ್ರೈನ್ ಯಾವಾಗ ಹೊರಡ್ತು ಅಂತ ನಾವು ಕಂಡುಹಿಡ್ಕೋಬೋದು. ಲಾಸ್ಟ್ ಟ್ರೈನ್ ಯಾವಾಗ ಹೊರಟಿದೆ ಅಂತ ಈಸಿಲಿ ಅನಲೈಸ್ ಮಾಡ್ಬೋದು ನೋಡಿ. ಎವ್ರಿ 2.5 hours ಒಂದು ಟ್ರೈನ್ ಹೊರಡುತ್ತೆ ಸ್ಟೇಷನ್ ಎ ಇಂದ ಬಿಗೆ ಅಂದರೆ, ನೆಕ್ಸ್ಟ್ ಟ್ರೈನು 17 hours ಬರುತ್ತೆ ಅಂದರೆ ಲಾಸ್ಟ್ ಟ್ರೈನು ಬಿಫೋರ್ 2 hours 30 minutes 2.5 ಗಂಟೆ ಹಿಂದೆನೇ ಹೊರಟಿದೆ ಅಂತ. ಸೊ 17 hours 2 hours 30 minutes ಸಬ್ಟ್ರಾಕ್ಟ್ ಮಾಡೋಣ, ಆಗ ನಮಗೆ ಲಾಸ್ಟ್ ಟ್ರೈನ್ ಹೊರಟಿರುವಂಥ ಟೈಮ್ ಸಿಗುತ್ತೆ. ಸೊ ಇಲ್ಲಿ ಮಿನಿಟ್ಸ್ ಇದೆ, ಇಲ್ಲಿ 1 hour ಈ ಕಡೆಗೆ ತೊಗೊಂಡ್ರೆ 60 minutes ಆಗುತ್ತೆ. 60 minutes 30 minutes ಸಬ್ಟ್ರಾಕ್ಟ್ ಮಾಡಿ 30 ಸಿಗುತ್ತೆ. 1 hour ಈ ಕಡೆ ಶಿಫ್ಟ್ ಆಗಿರೋದ್ರಿಂದ ಇಲ್ಲಿ ಜಸ್ಟ್ 16 ಇರುತ್ತೆ. 16 2ನ ಸಬ್ಟ್ರಾಕ್ಟ್ ಮಾಡಿ 14. ಇಟ್ ಮೀನ್ಸ್ 14 hours 30 minutes ಅಂದರೆ 2 hours 30 minutes ಅಂತ ನೀವು ಜನರಲಿ ಅರ್ಥ ಮಾಡ್ಕೋಬೋದು. 14:30 ಲಾಸ್ಟ್ ಟ್ರೈನ್ 14 hours 30 minutes ಹೊರಟಿತ್ತು ಅಂತ ಹೇಳ್ಬೋದು. ಸೊ ನಾವು ವಾಟ್ ದ ಕ್ವಶನ್ ಇಸ್, ಅಟ್ ವಾಟ್ ಟೈಮ್ ವಾಸ್ ದ ಅನೌನ್ಸ್ಮೆಂಟ್ ಮೇಡ್ ಅಂತ ಹೇಳಿದ್ದಾರೆ. ಸೊ ಇಲ್ಲೊಂದು ಅನೌನ್ಸ್ಮೆಂಟ್ ಆಗುತ್ತೆ 40 ನಿಮಿಷದಿಂದ ಟ್ರೈನ್ ಹೊರಟಿದೆ ಅಂತ. ಸೊ ಲಾಸ್ಟ್ ಟ್ರೈನ್ ಹೊರಟಿದ್ದು 14 hours 30 minutes. ಅದಾದ ನಂತರ 40 minutes ಎಗೋ ಲಾಸ್ಟ್ ಟ್ರೈನ್ ಲೆಫ್ಟ್ ದ ಸ್ಟೇಷನ್ ಎ ಅಂತ ಹೇಳಿದ್ದಾರೆ. 40 ನಿಮಿಷದ ಹಿಂದೆ ಟ್ರೈನ್ ಹೊರಟಿದೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಲಾಸ್ಟ್ ಟ್ರೈನ್ ಹೋಗಿ 40 ನಿಮಿಷ ಆಗಿದೆ ಅಂತ. ವಾಟ್ ಇಸ್ ದ ಕರೆಂಟ್ ಟೈಮ್ ಅಂದರೆ ಇದಕ್ಕೆ 40 ನಿಮಿಷನ ಆ್ಯಡ್ ಮಾಡಬೇಕಾಗತ್ತೆ. ಸೊ 30 + 40 minutes ಎಷ್ಟಾಗುತ್ತೆ? 70 minutes ಆಗುತ್ತೆ. ಸೊ ಜಸ್ಟ್ 10 minutes ನಾನು ಬರೆದು 60 minutes ಪಾಸ್ ಮಾಡ್ತೀನಿ. 60 minutes ಅಂತ ಹೇಳಿದ್ರೆ ಇಟ್ ಈಸ್ 1 hour. ಇದೆಷ್ಟಾಗುತ್ತೆ? 15:30 ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನಿಮಗೆ ಇದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಜಸ್ಟು 14:30 ಅನ್ನೋದನ್ನು 2:30 ಅಂತ ಅಂದ್ಕೊಳ್ಳಿ. 2 hours 30 minutes. ಸೊ ಅದಕ್ಕೆ 40 minutes ಆಡಾದರೆ 2.5 ಗಂಟೆಗೆ 40 ನಿಮಿಷ ಆಡಾದರೆ 3 ಗಂಟೆ 10 ನಿಮಿಷ. ಸೊ 3 ಗಂಟೆ 10 ನಿಮಿಷ ನಾವೇನಂತ ಬರೀಬೋದು? 15:30. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಅಲ್ಲಿ ನೋಡು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ರಿಲೇಟೆಡ್ ಟು ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಆಗಿದೆ. ರೇಷಿಯೋಸ್ ಕೂಡ ಕೊಟ್ಟಿದ್ದಾರೆ, ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು ನೋಡಿ. ದ ರೇಷಿಯೋ ಬಿಟ್ವೀನ್ ದ ಸ್ಪೀಡ್ಸ್ ಆಫ್ 2 trains 8:9. ಸ್ಪೀಡ್ ಕೊಟ್ಟಿದ್ದಾರೆ 2 ಟ್ರೈನ್ ಮಧ್ಯೆ, ದಟ್ ಇಸ್ T1 and T2. That is 8:9. And the second train covers 360 minutes in 4 hours ಅಂತ. 360 ಕಿಲೋಮೀಟರ್. ಸೆಕೆಂಡ್ ಟ್ರೈನ್ T2 ಏನಾಗಿದೆ 360 ಕಿಲೋಮೀಟರ್ನ ಟ್ರಾವೆಲ್ ಮಾಡಿದೆ ಜಸ್ಟ್ 4 hours. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಟೈಮ್ ಇಂಟು ಸ್ಪೀಡ್. ಜನರಲ್ ಈಕ್ವೇಷನ್ ನಮಗೆ ಗೊತ್ತು. ಸ್ಪೀಡ್ ಏನಾಗುತ್ತೆ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಅಪಾನ್ ಟೈಮ್. ಡಿಸ್ಟೆನ್ಸ್ ಎಷ್ಟಿದೆ? 360 ಕಿಲೋಮೀಟರ್ ಇದೆ. ಟೈಮ್ 4 hours ಇದೆ. ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. 4 1 times 4 9 times. ಇಟ್ ಮೀನ್ಸ್ 90 km/h. ಸ್ಪೀಡ್ ಗೊತ್ತಾಗಿದೆ ನಮಗೆ ಸೆಕೆಂಡ್ ಟ್ರೈನು, ದಟ್ ಇಸ್ 90 km/h. ರೇಷಿಯೋ ಕೂಡ ಕೊಟ್ಟಿದ್ದಾರೆ, 9 ರೇಷಿಯೋ ಇದೆ.
ದಟ್ ಈಸ್ 90 kmph. ಈಗ ನಾವು ಈಸಿಲಿ T1 ಸ್ಪೀಡ್ನ ಕಂಡುಹಿಡಿಬೋದು. ಸೆಕೆಂಡ್ ಟ್ರೈನು 90 km/h ಇದೆ ಅಂದರೆ 9 ರೇಷಿಯೋ. 8 ರೇಷಿಯೋ ವ್ಯಾಲ್ಯೂ ಎಷ್ಟಾಗುತ್ತೆ? 9 ರೇಷಿಯೋ ವ್ಯಾಲ್ಯೂ 90 ಆದರೆ 8 ರೇಷಿಯೋ ವ್ಯಾಲ್ಯೂ ದಟ್ ಇಸ್ 80 kmph. ನಿಮ್ಗೆ ಕಷ್ಟ ಆಗುತ್ತೆ ಅಂದರೆ 9 ರೇಷಿಯೋ 90 ಆದರೆ 1 ರೇಷಿಯೋ ಏನಾಗುತ್ತೆ? 10. 1 ರೇಷಿಯೋ 10 ಆದರೆ 8 ರೇಷಿಯೋ 80. ಸೊ ನನಗೆ ಸ್ಪೀಡ್ ಆಫ್ ಫಸ್ಟ್ ಟ್ರೈನ್ ಗೊತ್ತಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ದ ಡಿಸ್ಟೆನ್ಸ್ ಕವರ್ಡ್ ಇನ್ ಕಿಲೋಮೀಟರ್ ಬೈ ದ ಫಸ್ಟ್ ಟ್ರೈನ್ ಇನ್ 3 hours ಅಂತ ಹೇಳ್ತಿದ್ದಾರೆ. ನಾವು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಟೈಮ್ ಇಂಟು ಸ್ಪೀಡ್. ಜನರಲ್ ಈಕ್ವೇಷನ್ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಟೈಮ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 3 hours ಕೊಟ್ಟಿದ್ದಾರೆ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸ್ಪೀಡ್ ನಾವೀಗ ಜಸ್ಟ್ ನಾವು ಕಂಡುಹಿಡ್ಕೊಂಡಿದ್ದೀವಿ. ಟ್ರೈನ್ ಫಸ್ಟ್ದು ಸ್ಪೀಡ್ ಬಂದು 80 km ಇದೆ. 80ನ ಅಪ್ಲೈ ಮಾಡ್ತಾ ಇದ್ದೀನಿ. ಯು ವಿಲ್ ಗೆಟ್ 240 km. ಆಪ್ಷನ್ ಎನ ಚೂಸ್ ಮಾಡ್ಬೋದು. ಈ ಥರ ಸಿಂಪಲ್ ಕ್ವಶನ್ಸ್ಗಳು ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಅದಕ್ಕೆ ನಿಮಗೆ ಬೇಸಿಕ್ಸ್ ಥಿಂಗ್ಸ್ ಗೊತ್ತಿರಬೇಕಾಗತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.